ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಇದರಿಂದ ಜನರಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆ. ಈ ಆರೋಗ್ಯ ಸಮಸ್ಯೆಗೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು, ಎಲ್ಲಿ ಚಿಕಿತ್ಸೆಯನ್ನು ತಗೊಳ್ಬೇಕು ಅನ್ನುವಂಥದ್ದೇ ದೊಡ್ಡ ಚಿಂತೆ. ಇಂತಹ ನೂರಾರು ಪ್ರಶ್ನೆಗಳಿಗೆ ಉತ್ತರ ಒಂದೇ ವೇದಿಕೆಯಲ್ಲಿ, ಅದೇ ನಿಮ್ಮ ಡಾಕ್ಟರ್. ಈ ಹಿಂದಿನಿಂದಲೂ ಕೂಡ ಮಕ್ಕಳಿಲ್ಲ ಅನ್ನುವಂತಹ ಸಮಸ್ಯೆ ಸಾಕಷ್ಟು ಜನರನ್ನ ಕಾಡ್ತಲೇ ಇದೆ. ಈಗಲೂ ಕೂಡ ಸಾಕಷ್ಟು ಜನರು ಇಂತಹ ಸಮಸ್ಯೆಗಳನ್ನ ಅನುಭವಿಸ್ತಲೇ ಇದ್ದಾರೆ. ಅದಕ್ಕೆ ಹೆಣ್ಣು ಮಕ್ಕಳೇ ಕಾರಣ ಅಂತ ಹೇಳಿ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಲೇ ಇದ್ರು. ಬಟ್ ಈಗ ವಿಜ್ಞಾನ ಬೆಳೆದಂತೆ, ಹಾಗೆ ಆಧುನಿಕತೆ ಬದಲಾದಂತೆ, ಇಲ್ಲ ಮಕ್ಕಳಿಲ್ಲ ಅಂದ್ರೆ ಅದು ಕೇವಲ ಹೆಣ್ಣು ಮಕ್ಕಳ ಸಮಸ್ಯೆ ಅಲ್ಲ, ಗಂಡು ಮಕ್ಕಳಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಿರುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗಾದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ. ಹಾಗಾದ್ರೆ ಯಾವೆಲ್ಲ ಕಾರಣಗಳು ಇದಕ್ಕೆ ತೊಂದರೆ ಆಗತ್ತೆ ಅನ್ನುವಂತಹ ವಿಚಾರ, ಜೊತೆಗೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದೇ ಇವತ್ತಿನ ನಿಮ್ಮ ಡಾಕ್ಟರ್. ಇನ್ನು ಈ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಕ್ಲಿನಿಕಲ್ ಡೈರೆಕ್ಟರ್ ಹಾಗೆ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಮೊದಲನೇದಾಗಿ ನಾನು ಹೇಳ್ತಾ ಇದ್ದ ಹಾಗೆ ಹೆಣ್ಮಕ್ಕಳಲ್ಲೇ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಮೇಲ್ ಇನ್ಫರ್ಟಿಲಿಟಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಏನು, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ? ಸೊ ನೀವು ಹೇಳಿದ ಥರನೇ ಮುಂದಿನ ಕಾಲದಲ್ಲಿ ಬರೀ ಏನಾದರೂ ಪ್ರಾಬ್ಲಮ್ ಇದೆ, ಮಗು ಆಗ್ತಾ ಇಲ್ಲ ಅಂದರೆ ಬರೀ ಅದು ಫೀಮೇಲ್ ಪ್ರಾಬ್ಲಮ್, ವೈಫ್ನಲ್ಲಿ ಏನಾದರೂ ತೊಂದರೆ ಇರ್ಬೋದು ಅಂತ ಇರ್ತಿತ್ತು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಈಗ 100 ಕಪಲ್ಸ್ನ ನೋಡಿದರೆ 50 ಕಪಲ್ಸ್ನಲ್ಲಿ ಅವ್ರದ್ದು ಅದರಲ್ಲಿ ಟೆಸ್ಟ್ ಎಲ್ಲ ಮಾಡಿಸಿದರೆ 50% ಅಂದರೆ 50% ಅದು ಪುರುಷರಲ್ಲಿನೂ ಪ್ರಾಬ್ಲಮ್ ಇದೆ. ಈದರ್ ವೀರ್ಯ ಕನಾಲು, ಅದು ವೀರ್ಯ ಕರ್ನಲ್ಲಿ ಕಡಿಮೆ ಇರ್ಬೋದು, ಆರ್ ಸ್ಪರ್ಮ್ಸ್ ಅನ್ನೋದು ಅವ್ರದ್ದು ಅದರಲ್ಲಿ ಚಲನೆ ಶಕ್ತಿ ಏನಾದರೂ ಕಡಿಮೆ ಇರ್ಬೋದು, ಆರ್ ಅದು ಸೀಮೆನ್ ಸ್ಯಾಂಪಲ್ನಲ್ಲಿ ಸ್ವಲ್ಪ ಜನಗೆ ಕಣನೇ ಕಾಣಿಸಲ್ಲ. ಸೊ ಈ ಥರ ತುಂಬ ಪ್ರಾಬ್ಲಮ್ಸ್ ಅನ್ನೋದು ನಮಗೆ ಈಗ ಗೊತ್ತಾಗ್ತಾ ಇದೆ. ಸೊ ಇದು ಯಾಕೆ ಈ ಥರ ಆಗ್ತಾ ಇದೆ, ಕಾಸಸ್ ಏನು, ಯಾಕೆ ಮೇಲ್ ಇನ್ಫರ್ಟಿಲಿಟಿ, ಇದು ಮೇಲ್ ಹಸ್ಬೆಂಡ್ ರಿಲೇಟೆಡ್, ಪುರುಷರಲ್ಲಿ ಯಾಕೆ ಇನ್ಫರ್ಟಿಲಿಟಿ ಅನ್ನೋದು, ಬಂಜೆತನ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೆ ತುಂಬ ಕಾರಣಗಳಿದೆ. ಒಂದು, ನೀವು ಹೇಳಿದ ಥರ ನಮ್ಮ ಜೀವನ ಶೈಲಿ, ಸ್ಮೋಕಿಂಗ್, ಆಲ್ಕೋಹಾಲ್, ಡ್ರಗ್ ಅಡಿಕ್ಷನ್, ಇದೆಲ್ಲ ತುಂಬ ಈಗ ಕಾಮನ್ ಆಗ್ತಾ ಇದೆ. ಎರಡನೇದು, ಇದೆಲ್ಲ ಜೀವನ ಶೈಲಿ ಅದೆಲ್ಲ ಫ್ಯಾಕ್ಟರ್ಸ್ ಎಲ್ಲ ಅವ್ರದ್ದು ತೂಕ ಜಾಸ್ತಿ ಆಗ್ತಾ ಇದೆ. ಸೊ ಒಬೇಸಿಟಿನೂ ಒಂದು ಕಾರಣ ಇದೆ. ಅದು ಬಿಟ್ಟು ಸಮ್ ಪ್ರಾಬ್ಲಮ್ಸ್, ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರದ್ದು, ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಎಕ್ಸೆಟ್ರಾ. ಹಾರ್ಮೋನಲ್ ಇಂಬ್ಯಾಲೆನ್ಸ್ನೂ ಇರ್ಬೋದು. ಅಥವಾ ಅವ್ರಿಗೆ ಸ್ವಲ್ಪ ಜನಗೆ ಏನಾಗುತ್ತೆ ಅಂದರೆ, ಅವ್ರು ಕೆಲಸ ಮಾಡೋ ಜಾಗನಲ್ಲಿ ತುಂಬ ಹೀಟ್ ಎಕ್ಸ್ಪೋಜರ್, ಲೈಕ್ ಫ್ಯಾಕ್ಟ್ರೀಸ್ನಲ್ಲಿ ಕೆಲಸ ಮಾಡಿದವರು, ಇಲ್ಲ ಅಡುಗೆ ಮಾಡೋರು, ಆ ಥರ ಏನಾರ್ದು ಎಕ್ಸ್ಪೋಜರ್ ಇತ್ತು, ಎಕ್ಸ್ರೇಸ್ ಏನಾರ್ದು ರೇಡಿಯೇಷನ್ ಎಕ್ಸ್ಪೋಜರ್ ಜಾಸ್ತಿ ಇದೆ ಅಂದ್ರೂ ಅವ್ರಿಗೆಲ್ಲ ಈ ಪ್ರಾಬ್ಲಮ್ಸ್ ಎಲ್ಲ ತುಂಬ ಜಾಸ್ತಿ ಕಾಮನ್ ಆಗಿ ಇರುತ್ತೆ. ಇದು ಬಿಟ್ಟು ಸ್ವಲ್ಪ ಜನಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಏನಾರ್ದು ಪೆಟ್ಟು ಬಿದ್ದು ಅವರು ಸರಿಯಾಗಿ ಅವ್ರು ತೋರಿಸ್ಕೊಂಡಿಲ್ಲ, ಅವ್ರ ಮಮ್ಸ್, ಬೇರೆ ವೈರಲ್ ಇನ್ಫೆಕ್ಷನ್ಸ್ ಏನಾದ್ರು ಆಗಿದೆ, ಅವ್ರೇನಾರ್ದು ಆಪ್ರೇಷನ್ ಸರ್ಜರೀಸ್ ಏನಾರ್ದು ಆಗಿದೆ ಬೀಜ ಹತ್ರ, ಟೆಸ್ಟಿಸ್ ಹತ್ರ ಅಂದ್ರೂ ಅವ್ರಿಗೆ ಇದೆಲ್ಲ ಸ್ಪರ್ಮ್ ರಿಲೇಟೆಡ್ ಅಬ್ನಾರ್ಮ್ಯಾಲಿಟೀಸ್ ಅದೆಲ್ಲ ಇರುತ್ತೆ. ಇನ್ನು ಮೇಲ್ ಇನ್ಫರ್ಟಿಲಿಟಿ ಅಂದರೆ ಏನು, ಇದು ಹೇಗೆ ಗೊತ್ತಾಗುತ್ತೆ ಅನ್ನೋದು ಡಾಕ್ಟರ್? ಸೊ ಮೇಲ್ ಇನ್ಫರ್ಟಿಲಿಟಿ ಅಂದರೆ ಏನು? ಫಸ್ಟ್ ಇನ್ಫರ್ಟಿಲಿಟಿ ಅಂದರೆ ಒಂದು ಕಪಲ್, ಒಂದು ದಾಂಪತ್ಯ, ಅವರು 1 ವರ್ಷ ತನಕ ಅವರು ಟ್ರೈ ಮಾಡ್ತಾ ಇದ್ದಾರೆ ಮಗು ಆಗಬೇಕಂತ, ಅವರು ಏನು ಕಾಂಟ್ರಸೆಪ್ಷನ್ ಏನು ಯೂಸ್ ಮಾಡ್ತಾ ಇಲ್ಲ, 1 ವರ್ಷ ತನಕ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಆದ್ರೂ ಅವ್ರಿಗೆ ಮಗು ಆಗ್ತಾ ಇಲ್ಲ ಅಂದರೆ ಆವಾಗ ನಾವು ಅವ್ರಿಗೆ ಇನ್ಫರ್ಟಿಲಿಟಿ, ಬಂಜೆತನ ಅಂತ ಇದೆ ಅಂತ ಹೇಳ್ತೀವಿ. ಸೊ ಇಫ್ ಇನ್ ಕೇಸ್ ಇದು ಯಾರಿಗೆ ಅಪ್ಲಿಕಬಲ್, ಇಫ್ ಇನ್ ಕೇಸ್ ವೈಫ್ ಏಜ್ ಲೆಸ್ ದ್ಯಾನ್ 35 ಇಯರ್ಸ್ ಇದ್ದರೆ, ಆಕೆಗೆ ಕರೆಕ್ಟಾಗಿ ತಿಂಗಳು ಮುಟ್ಟು ಸರಿ ಆಗ್ತಾ ಇದೆ ಅಂದರೆ, ಪೀರಿಯಡ್ ಸರಿಯಾಗಿ ಬರ್ತಾ ಇದೆ ಅಂದರೆ ಅವ್ರಿಗೆ ಇದು ಅಪ್ಲಿಕೇಬಲ್. ಇಫ್ ಇನ್ ಕೇಸ್ ವೈಫ್ ಏಜ್ ಲೆಸ್ ದ್ಯಾನ್ 35 ಇಯರ್ಸ್ ಆಫ್ ಏಜ್ ಇದೆ, ಆರ್ ಹಸ್ಬೆಂಡ್ಗೆ ಏನಾರ್ದು ಪ್ರಾಬ್ಲಮ್ ಇದೆ ಅಂದರೆ, ಸೇರ್ಲಿಕ್ಕೆ ಏನಾರ್ದು ತೊಂದರೆ ಆಗ್ತಾ ಇದೆ, ಇಲ್ಲ ಸೇರುವಾಗ ಏನಾರ್ದು ನೋವು ಆಗ್ತಾ ಇದೆ, ಈ ಥರ ಏನಾರ್ದು ಪ್ರಾಬ್ಲಮ್ಸ್ ಇದೆ ಅಂದರೆ ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ಅವರು ಡಾಕ್ಟರ್ ಹತ್ರ ಬಂದುಬಿಟ್ಟು ಕನ್ಸಲ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅವ್ರು 1 ವರ್ಷ ತನಕ ಟ್ರೈ ಮಾಡಿದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ದೆನ್ ವಿ ಟೆಲ್ ದೆಮ್ ಆಸ್ ಸಬ್ಫರ್ಟೈಲ್ ಆರ್ ಇನ್ಫರ್ಟೈಲ್ ಕಪಲ್. ಅಂದರೆ ಇದಕ್ಕೆ ಏನೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ, ಏನೆಲ್ಲ ಟೆಸ್ಟ್ಗಳ ಅಗತ್ಯ ಇದೆ ಅಂತ ಹೇಳ್ತೀರಾ ಡಾಕ್ಟರ್? ಸೊ ಫಸ್ಟ್ ಒಂದು ಕಪಲ್ ಮಗುಗೆ ಟ್ರೈ ಮಾಡ್ತಾ ಇದ್ದಾರೆ ಆದ್ರೂ ಆಗ್ತಾ ಇಲ್ಲ ಅಂತ ಹೇಳಿ ಬಂದ ತಕ್ಷಣ ನಾವು ಫಸ್ಟ್ ಡೀಟೇಲ್ ಆಗಿ ಹಿಸ್ಟ್ರಿ ತೊಗೋಬೇಕಾಗುತ್ತೆ. ಅವ್ರದ್ದು ಏಜ್,
ಅವ್ರ ಆಕ್ಯುಪೇಷನ್, ನಾನು ಹೇಳಿದ ಥರ ಆಕ್ಯುಪೇಷನ್ ರಿಲೇಟೆಡ್ ಅದು ತುಂಬ ಇಂಪಾರ್ಟೆಂಟ್. ಸೊ ಆಕ್ಯುಪೇಷನ್ ನಾವು ತಗೋತೀವಿ. ಮತ್ತು ಮೆಡಿಕಲ್ ಹಿಸ್ಟ್ರಿ, ಸ್ವಲ್ಪ ಜನಕ್ಕೆ ಸಿವಿಯರ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂದರು, ಆರ್ ಅವರಿಗೆ ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ನೂ ಇರ್ಬೋದು. ಇಲ್ಲ ಅಥವಾ ಅವರು ಏನಾದರೂ ಮಾತ್ರೆಗಳು ಯೂಸ್ ಮಾಡ್ತಾ ಇದ್ದಾರೆ, ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಸಿನ್ಸ್, ಆ್ಯಂಟಿ ಥೈರಾಯ್ಡ್, ಆ್ಯಂಟಿ ಡಯಾಬಿಟಿಕ್ ಮೆಡಿಕೇಷನ್ಸ್, ಅದು ಮೆಡಿಕೇಷನ್ಸ್ ಹಿಸ್ಟ್ರಿ ಎಲ್ಲ ತೊಗೋತೀವಿ. ಸರ್ಜರೀಸ್ ಏನಾದರೂ ಆಗಿದೆಯಾ, ಹರ್ನಿಯಾ ಆಪ್ರೇಷನ್ ಅಂತ ಹೇಳ್ತೀವಿ, ಮತ್ತು ಬೇರೆ ತುಂಬ ಸರ್ಜರೀಸ್ ಏನಾದರೂ ಟೆಸ್ಟಿಸ್ ಹತ್ರ, ಬೀಜ ಹತ್ರ ಏನಾದರೂ ಸರ್ಜರೀಸ್ ಆಗಿದೆಯಾ, ಇದೆಲ್ಲ ಡೀಟೇಲ್ ಆಗಿ ನಾವು ಹಿಸ್ಟ್ರಿ ಎಲ್ಲ ತೊಗೋತೀವಿ. ಜೆನೆಟಿಕ್ ಹಿಸ್ಟ್ರಿ, ಫ್ಯಾಮ್ಲಿ ಹಿಸ್ಟ್ರಿ, ಅವ್ರದ್ದು ಫಾದರ್, ಬ್ರದರ್, ಅವ್ರದ್ದು ಫ್ಯಾಮ್ಲಿನಲ್ಲಿ ಸೇಮ್ ಹಿಸ್ಟ್ರಿ ಏನಾದರೂ ಇದೆಯಾ, ಬಂಜೆತನ ಹಿಸ್ಟ್ರಿ ಇದೆಯಾ ಅಂತ ಅದೆಲ್ಲ ಕೇಳ್ತೀವಿ. ಅದಾದಮೇಲೆ ವಿ ಡೂ ಬೇಸಿಕ್ ಬ್ಲಡ್ ಟೆಸ್ಟ್. ಫಸ್ಟ್ BP, ಶುಗರ್, ಥೈರಾಯ್ಡ್ ಅನ್ನೋದು ನಾರ್ಮಲ್ ಟೆಸ್ಟ್ ಹಸ್ಬೆಂಡ್ಗೆ ತುಂಬ ಜನ ಮಾಡಲ್ಲ. ಸೊ ಅದು ಹಸ್ಬೆಂಡ್ಗೂ ಇಂಪಾರ್ಟೆಂಟ್. ಪುರುಷರವರಲ್ಲಿನೂ ನಾವು BP, ಶುಗರ್, ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಸೀಮೆನ್ ಅನಾಲಿಸಿಸ್ ಟೆಸ್ಟ್. ಸೀಮೆನ್ ಅನಾಲಿಸಿಸ್ ಅನ್ನೋ ಪರೀಕ್ಷೆನಲ್ಲಿ ನಮಗೆ 80% ನಮಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಏನು ಪ್ರಾಬ್ಲಮ್ ಅಂತ. ವೀರ್ಯಕಣ ಹೇಗಿದೆ, ಎಷ್ಟಿದೆ, ಕೌಂಟ್ ಫಸ್ಟ್ ಎಷ್ಟು ಫುಲ್ ಸ್ಯಾಂಪಲ್ನಲ್ಲಿ ಟೋಟಲ್ ಕೌಂಟ್ ಎಷ್ಟಿದೆ, ಪರ್ ml ಎಷ್ಟಿದೆ ಅಂತ ನಾವು ಚೆಕ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಆ ಸೀಮೆನ್ ಸ್ಯಾಂಪಲ್ನಲ್ಲಿ ಚಲನೆ ಶಕ್ತಿ ಹೇಗಿದೆ. ಸ್ಪರ್ಮ್ಸ್ ಅನ್ನೋದು ಫಾರ್ವರ್ಡ್ ಆಗಿ ಹೋಗಿಬಿಟ್ಟು ಸ್ವಿಮ್ ಮಾಡಿಕೊಂಡು ಹೋಗಿ ಮೊಟ್ಟೆನ ಭೇಟಿ ಆಗಬೇಕಲ್ಲ. ಸೊ ಅದಕ್ಕೆ ಚಲನೆ ಶಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಚಲನೆ ಶಕ್ತಿ ಎಷ್ಟಿದೆ, 30% ಅಟ್ಲೀಸ್ಟ್ ಇರಬೇಕು. ಥರ್ಡ್ ಪಾಯಿಂಟ್, ಅದರದ್ದು ಆಕಾರ. ನಾರ್ಮಲ್ ಸ್ಪರ್ಮ್ಗೆ, ಕಣಗೆ ಒಂದು ಹೆಡ್, ಬಾಡಿ, ಟೇಲ್ ಅಂತ ಇರುತ್ತೆ. ಈ ಥರ ನಾರ್ಮಲ್ ಸ್ಪರ್ಮ್ ಮಾರ್ಫಾಲಜಿ ಶೇಪ್ ಸರಿ ಇದೆಯಾ, ಅಟ್ಲೀಸ್ಟ್ 4% ಆಫ್ ದ ಎಂಟೈರ್ ಸ್ಯಾಂಪಲ್ನಲ್ಲಿ ನಮಗೆ 4% ಅಟ್ಲೀಸ್ಟ್ ನಾರ್ಮಲ್ ಶೇಪ್ ಸ್ಪರ್ಮ್ಸ್ ಇರಬೇಕು. ನಾಲ್ಕನೇದು, ಏನೂ ಇನ್ಫೆಕ್ಷನ್ ಇರಬಾರ್ದು, ಬೇರೆ ಏನು ಸೆಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಅದರಲ್ಲಿ ಏನೂ ಇರಬಾರ್ದು. ಸೊ ಇದೆಲ್ಲ ನಮಗೆ ಡೀಟೇಲ್ಸ್ ಒಂದೇ ಪರೀಕ್ಷೆ ಸೀಮೆನ್ ಅನಾಲಿಸಿಸ್ ಟೆಸ್ಟ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ ಹಾರ್ಮೋನಲ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ. ಮತ್ತು ಇಲ್ಲ ಅಂದರೆ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್, ಸ್ಕ್ರೋಟಲ್ ಸ್ಕ್ಯಾನ್, ಡಾಪ್ಲರ್ ಸ್ಕ್ಯಾನ್, ಟ್ರಸ್ ಸ್ಕ್ಯಾನ್ ಆ ಥರ ಎಲ್ಲ ನಾವು ಡೀಟೇಲ್ ಆಗಿ ಮಾಡಬೇಕಾಗುತ್ತೆ. ಅಂದರೆ ಡಾಕ್ಟರ್, ಈ ಪ್ರಾಬ್ಲಮ್ ಯಾಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು, ಅಂದರೆ ಒಂದು ಕಡೆ ಹೇಳ್ತಾರೆ ಈ ತುಂಬ ಜಿಮ್ ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಕಾಣುತ್ತೆ, ಅಥವಾ ಕಂಪ್ಯೂಟರನ್ನು ದೀರ್ಘಕಾಲ ಬಳಸೋದ್ರಿಂದ ಈ ರೀತಿ ಸಮಸ್ಯೆಗಳು ಕಾಡುತ್ತೆ ಅಂತ ಹೇಳಿ. ಏನಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು ಅಂತ? ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇರಲ್ಲ. ಡೆಫಿನೆಟ್ಲಿ ನೀವು ಹೇಳಿದ ಥರ ಕಂಪ್ಯೂಟರ್ ಎಕ್ಸ್ಪೋಜರ್ ತುಂಬ ಜಾಸ್ತಿ ಇದ್ದರೆ, ಈಗ ಎಲ್ಲರದು ಕೊರೋನಾ ಬಂದಾದಮೇಲೆ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಅಲ್ಲ. ನಮಗೆ ಈಗ ಜಾಸ್ತಿ ಅವರು ಎಕ್ಸಸೈಸ್ ಮಾಡಲ್ಲ, ಜಾಸ್ತಿ ನಾವು ವರ್ಕ್ ಫ್ರಮ್ ಹೋಮ್ ಆಗಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಆ ಲ್ಯಾಪ್ಟಾಪೇ ನಾವು ಲ್ಯಾಪ್ ಮೇಲೇ ಇಟ್ಕೊಂಡು ಎಲ್ಲ ಕೆಲಸ ಮಾಡೋದು ಕಂಟಿನ್ಯೂಸ್ ಆಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಅದು ಒನ್ ಆಫ್ ದ ಕಾಸಸ್ ಕ್ಯಾನ್ ಬಿ ದಟ್ ಆಲ್ಸೋ. ಇನ್ನೊಂದು ಎಕ್ಸ್ಟ್ರೀಮ್ ನೀವು ಹೇಳಿದ ಥರ ತುಂಬ ಜಾಸ್ತಿ ಎಕ್ಸಸೈಸ್ ಮಾಡಿಬಿಟ್ಟು, ಸೊ ಇದು ಎರಡು ಎಕ್ಸ್ಟ್ರೀಮ್ಸ್ ಏನಾಗುತ್ತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಟೆಸ್ಟೋಸ್ಟಿರಾನ್ ಅನ್ನೋದು ಹಾರ್ಮೋನ್, FSH, LH, E2 ಇದು 4 ಹಾರ್ಮೋನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಫಾರ್ ಮೆನ್ ಆ್ಯಸ್ ವೆಲ್ ಆಸ್ ಫಾರ್ ವುಮೆನ್. ಅದು ಪುರುಷರವರಲ್ಲಿನೂ ಎಕ್ಸ್ಟ್ರೀಮ್ ಇದರ ಟು ಮಚ್ ಜಾಸ್ತಿ ಎಕ್ಸಸೈಸ್ ಮಾಡಿಬಿಟ್ಟಿದ್ರೂ ಅವರಿಗೆ ಟೆಸ್ಟೋಸ್ಟಿರಾನ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ ಮೇಲೆ, ಉತ್ಪತ್ತಿ ಮೇಲೆ ಎಫೆಕ್ಟ್ ಆಗ್ಬೋದು. ಈ ಎಕ್ಸ್ಟ್ರೀಮ್ನಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವ್ರೇನು ಸರಿಯಾಗಿ ತಿನ್ನಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡಿಬಿಟ್ಟು ಹಾಗೆ ಕೂತ್ಕೊಂಡು ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೂ ತೂಕ ಜಾಸ್ತಿ ಆಗಿಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅದೆಲ್ಲ ಆಗಿಬಿಟ್ಟು ಅದೂ ಇಟ್ ವಿಲ್ ಕಾಸ್ ಅ ಪ್ರಾಬ್ಲಮ್. ಇದೆಲ್ಲ ಬಿಟ್ಟು ಅವ್ರಿಗೆ ಬೇರೆ ಏನಾದ್ರು, ನಾವು ಇದಕ್ಕೆ ಮುಂಚೆ ಹೇಳಿದ ಥರ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ತೊಂದರೆ ಇದ್ರೂ, ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ರೂ, ಏನು ಬೇರೆ ಪ್ರಾಬ್ಲಮ್ಸ್ ಇದ್ರೂ ಈ ಥರ ಎಲ್ಲ ಮೇಲ್ ಫರ್ಟಿಲಿಟಿ ಎಲ್ಲ ಆಗುತ್ತೆ. ಪ್ಲಸ್ ನಮ್ಗೆ ಈಗ ಅವಗಾಹನ ಅನ್ನೋದು ತುಂಬ ಜಾಸ್ತಿ ಆಗಿದೆ, ಅವೇರ್ನೆಸ್ ಅನ್ನೋದು ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ. ಈ ಥರ ಚಲೋ ಶೋಸ್, TV ಶೋಸಿಂದ, ಸೋಷಿಯಲ್ ಮೀಡಿಯಾಯಿಂದ ಅವೇರ್ನೆಸ್ ಈಗ ಜಾಸ್ತಿ ಆಗಿದೆ. ಸೊ ಜನಗೆ ಈಗ ಗೊತ್ತಾಗ್ತಾ ಇದೆ, ಓಕೆ ಈ ಪ್ರಾಬ್ಲಮ್ ಇದೆ, ಇಷ್ಟು ತಿಂಗಳು ನಾವು ಟ್ರೈ ಮಾಡಿದ್ರಿ, 1 ವರ್ಷ ಆಗಿಬಿಟ್ಟಿದೆ, ಈಗ ಒಂದ್ಸಲ ಹೋಗಿ ತೋರಿಸ್ಬಿಡೋಣ ಅಂತ. ಹಿಂದಿನ ಕಾಲನಲ್ಲಿ ಹೇಗಿರ್ತಿತ್ತು, ಬರೇ ಓನ್ಲಿ ದ ವೈಫ್ ಬಂದುಬಿಟ್ಟು ತೋರಿಸ್ಕೊತಾರೆ. ಈಗ ಹಾಗೆಲ್ಲ ಕಪಲ್ ಬಂದುಬಿಟ್ಟು ದೇ ಆರ್ ಆಲ್ಸೋ ವಾಲಂಟ್ರಿಲಿ ಅವರೇ ಬಂದುಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಸೀಮೆನ್ ಅನಾಲಿಸಿಸ್ ಮಾಡಿಸ್ಕೊಂಡು ಅವರು ಕರೆಕ್ಟಾಗಿ ಚೆಕ್ ಮಾಡಿಸ್ಕೊತಾ ಇದ್ದಾರೆ. ಇನ್ನು ಡಾಕ್ಟರ್, ಕೆಲವೊಂದು ಕೇಸ್ಗಳಲ್ಲಿ ಈ ಸ್ಪರ್ಮ್ ಕೌಂಟ್ ನಿಲ್ ಅಂತ ಹೇಳಿ ಬರುತ್ತೆ, ಅಂದರೆ ಏನು, ಅದೇ ಇನ್ಫರ್ಟಿಲಿಟಿನ ಹೇಗೆ ಅಂತ?
ಸೊ ನಾವು ಹೇಳಿದ ಥರ ಸೀಮನ್ ಅನಾಲಿಸಿಸ್ ಅನ್ನೋದು ಸಿಂಪಲ್ ಟೆಸ್ಟ್ ಅದು. ಸೊ ಅವರು 3 ಇಂದ 5 ದಿನ ಗ್ಯಾಪ್ ತೊಗೊಂಡು, ಅಂದರೆ ಇವತ್ತು ಅವರು ಸೇರಿದರೆ ಅವ್ರು 3 ದಿನ ತನಕ ಇಬ್ಬರು ಹಸ್ಬೆಂಡ್ ವೈಫ್ ಸೇರಬಾರ್ದು. ಅವ್ರು ಬಂದುಬಿಟ್ಟು ಒಂದು ಒಳ್ಳೆ ಲ್ಯಾಬ್ರೇಟ್ರಿನಲ್ಲಿ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಆ ಸೀಮನ್ ಸ್ಯಾಂಪಲ್ನಲ್ಲಿ ಅವರು ಸ್ಯಾಂಪಲ್ನಲ್ಲಿ ನಮಗೇನು ವೀರ್ಯಾಣುಗಳು ಏನು ಕಾಣಿಸ್ತಾನೇ ಇಲ್ಲ ಅಂದರೆ ಝೀರೋ ಸ್ಪರ್ಮ್ಸ್, ಅಂದರೆ ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಕಸ್ಮಾತ್ ನಿಮಗೆ ಅದು ಅಜೂಸ್ಪರ್ಮಿಯಾ ಇದೆ ಅಂತ ಹೇಳಿದ ತಕ್ಷಣ ನೀವೇನು ಗಾಬರಿ ಆಗಬಾರ್ದು. ಆ ಟೆಸ್ಟ್ನ ನೀವು ಮತ್ತೆ ಒಂದು 4 ಇಂದ 6 ವಾರ ಬಿಟ್ಟು ಮತ್ತೆ ಒಳ್ಳೆ ಲ್ಯಾಬ್ರೇಟ್ರಿನಲ್ಲಿ ರಿಪೀಟ್ ಮಾಡಿಸ್ಕೋಬೇಕಾಗುತ್ತೆ. ಆ ಲ್ಯಾಬ್ರೇಟ್ರಿ ರಿಪೋರ್ಟ್ನಲ್ಲಿನೂ ಮತ್ತೆ ಅಜೂಸ್ಪರ್ಮಿಯಾ ಬಂತು, ಏನೂ ಕಣ ಕಾಣಿಸ್ತಾ ಇಲ್ಲ ಅಂದರೆ ಆವಾಗ ನಿಮ್ಮ ಡಾಕ್ಟರ್ ನಿಮಗೆ ಡೀಟೇಲ್ ಆಗಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇದು ಏನು ಯಾಕಾಗುತ್ತೆ ಏನಂದರೆ, ನಾರ್ಮಲಿ ಸ್ಪರ್ಮ್ ಪ್ರೊಡಕ್ಷನ್ ಅನ್ನೋದು, ಕಣ ಅನ್ನೋದು ಉತ್ಪತ್ತಿ ಆಗೋದು ಒಂದು ಟೆಸ್ಟಿಸ್ ಅನ್ನೋ ಆರ್ಗನಿಂದ, ಬೀಜ ಅಂತ ಆರ್ಗನ್ನಲ್ಲಿ ನಮಗೆ ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆಗಿಬಿಟ್ಟು ಸಿಮೈನಲ್ ಫ್ಲೂಯಿಡ್ ಜೊತೆ ಮಿಕ್ಸ್ ಆಗಿ ಅದು ರೀಪ್ರೊಡಕ್ಟಿವ್ ಡಕ್ಟ್ಸ್ ಟ್ಯೂಬ್ಸಿಂದ ಅದು ಹೊರಗೆ ಬರುತ್ತೆ. ಸೊ ಇದು ಹೊರಗೆ ಬರೋದು ಸ್ಯಾಂಪಲ್ನಲ್ಲೇ ನಮಗೆ ಏನು ಸ್ಪರ್ಮ್ಸ್ ಇಲ್ಲ ಅಂದರೆ ಅದಕ್ಕೆ ನಾವು ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಈ ಸ್ಯಾಂಪಲ್ನಲ್ಲಿ ಸ್ಪರ್ಮ್ಸೇ ಇಲ್ಲ, ಅಜೂಸ್ಪರ್ಮಿಯಾ ಇದೆ ಅಂದರೆ ಅಲ್ಲಿ ಬೀಜನಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ. ಸೊ ಪ್ರೊಡಕ್ಷನ್ ಪ್ರಾಬ್ಲಮ್ ಏನಾದ್ರು ಇರ್ಬೋದು. ಸೊ ಅದು ಒಂದು. ಇದು ಯಾಕಾಗುತ್ತೆ ಅಂದರೆ ನಾವು ಇದಕ್ಕೆ ಮುಂಚೆ ಹೇಳಿರ್ತಾರೆ ಜೆನೆಟಿಕ್ ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅಲ್ಲಿ ಪ್ರೊಡಕ್ಷನೇ ಆಗೋಕ್ಕೆ ಹಾರ್ಮೋನ್ಸೇಸ್ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಆರ್ ನಮಗೆ ಬೇರೆ ಏನಾದ್ರು ಡೀಟೇಲ್ ಆಗಿ ನಾವು ಟೆಸ್ಟ್ ಮಾಡಿಸಿ ನೋಡ್ಕೋಬೇಕಾಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸ್ಪರ್ಮ್ ಅನ್ನೋದು ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಬಟ್ ಅದು ಹೊರಗೆ ಬರಲಿಕ್ಕೆ ಟ್ಯೂಬ್ಸೇ ಬ್ಲಾಕ್ ಇರುತ್ತೆ. ಸೊ ಅದನ್ನು ನಾವು ಒಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಈ ಒಬ್ಸ್ಟ್ರಕ್ಷನ್ ಯಾಕಾಗುತ್ತೆ, ಏನಾದರೂ ಇನ್ಫೆಕ್ಷನಿಂದ ಆಗ್ಬೋದು, ಆರ್ ವೇರಿಕೋಸೀಲ್ ಅಂತ ಒಂದು ಕಂಡೀಷನ್ ಇರುತ್ತೆ. ವೇರಿಕೋಸೀಲ್ ಅಂದರೆ ನಮಗೆ ಟೆಸ್ಟಿಸ್ ಬಾಜುನಲ್ಲಿ ಏನು ಇದು ರಕ್ತಗನಾಲ್ ಇರುತ್ತಲ್ಲ ಅದೆಲ್ಲ ದಪ್ಪ ಆಗಿಬಿಡುತ್ತೆ, ಅದನ್ನು ನಾವು ವೇರಿಕೋಸೀಲ್ ಅಂತ ಹೇಳ್ತೀವಿ. ಸೊ ಈ ವೇರಿಕೋಸೀಲ್ ಪ್ರಾಬ್ಲಮ್ ಇದ್ರೂ ಈ ಥರ ಒಬ್ಸ್ಟ್ರಕ್ಷನ್ ಆಗ್ಬೋದು, ಸರ್ಜರೀಸ್, ಇನ್ಫೆಕ್ಷನ್, ಇದೆಲ್ಲ ಆಲ್ ದೀಸ್ ವಿಲ್ ಕಾಸ್ ಒಬ್ಸ್ಟ್ರಕ್ಷನ್. ಅಲ್ಲಿ ಪಾತ್ ಮೇಲೆ ಅದು ಹೊರಗೆ ಬರಲಿಕ್ಕೆ ಅದು ರೋಡ್ ಮೇಲೆ ಬ್ಲಾಕ್ ಆಗಿದ್ದ ಥರ ಆ ಥರ ಬ್ಲಾಕ್ ಆಗ್ಬೋದು. ಸೊ ಯಾವುದು ಕಾರಣದಲ್ಲಿ ಆಗಿದೆ, ಪ್ರೊಡಕ್ಷನೇ ಆಗ್ತಾ ಇಲ್ಲನಾ ಇಲ್ಲ ಒಬ್ಸ್ಟ್ರಕ್ಷನ್ ಆಗ್ತಾ ಇಲ್ಲನಾ ಅಂತ ಡೀಟೇಲ್ ಆಗಿ ನಿಮಗೆ ಚೆಕ್ ಮಾಡ್ತಾರೆ. ಅದು ಮಾಡಿಬಿಟ್ಟು ಅದರ ಪ್ರಕಾರ ನಿಮಗೆ ಟ್ರೀಟ್ಮೆಂಟ್ ಇರುತ್ತೆ. ಇನ್ನು ಸಾಕಷ್ಟು ಜನ ಮಕ್ಕಳಾಗಿಲ್ಲ ಅಂತ ಹೇಳಿದ ತಕ್ಷಣ ಈಗ ಬಂದಿರುವಂತಹ ಅಪ್ಡೇಟೆಡ್ ಟ್ರೀಟ್ಮೆಂಟ್ಗಳು IVF ಹಾಗೆ ICSI ಅನ್ನೋಂಥ ಟ್ರೀಟ್ಮೆಂಟ್ ಕಡೆ ಹೋಗ್ತಾರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಅದು ಪರಿಣಾಮಕಾರಿ ಅಂತ ಹೇಳ್ತೀರಿ? ಸೊ ನಾರ್ಮಲಿ ಈಗ ಸೈನ್ಸ್ ಅನ್ನೋದು ತುಂಬ ಡೆವಲಪ್ ಆಗಿಬಿಟ್ಟಿದೆ. ಈಗ ಯಾರಿಗೂ ನಾವು ಒಂದು ದಾಂಪತ್ಯನ ನೋಡಿದರೆ ಕಪಲ್ನ ಯಾರಿಗೂ ನಾವು ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳಲಿಕ್ಕೆ ಅದು ಚಾನ್ಸೇ ಇಲ್ಲ. ಬಿಕಾಸ್ ಸೈನ್ಸ್ ಇಸ್ ಅಡ್ವಾನ್ಸ್ಡ್. ಎಷ್ಟಂದರೆ ಮೊಟ್ಟೆ ಇಲ್ಲ ಅಂದ್ರೂ ನಾವು ಡೋನರ್ ಎಗ್ ತೊಗೋಬೋದು, ಸ್ಪರ್ಮ್ಸೇ ಇಲ್ಲ ಅಂದ್ರೂ ನಾವು ಡೋನರ್ ಸ್ಪರ್ಮ್ ತೊಗೋಬಾರ್ದು. ಬಟ್ ಅಜೂಸ್ಪರ್ಮಿಯಾ ಕಂಡೀಷನ್ನಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಕಣನೇ ಇಲ್ಲ ಅಂದ್ರೂ ಪ್ರೊಡಕ್ಷನ್, ನಾವು ಹೇಳಿದ ಥರ ಡಿಫ್ರೆಂಟ್ ಟೈಪ್ಸ್ ಇದೆಯಲ್ಲ, ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ, ಉತ್ಪತ್ತಿ ಆಗ್ತಾ ಇದೆ ಅಂದರೆ ನಾವು ಏನು ಮಾಡ್ಬೋದು, ಅದನ್ನು ನಾವು ಹೋಗಿಬಿಟ್ಟು ಅಂಡರ್ ಎನೆಸ್ಥೀಷಿಯಾ ನಾವು ಸೂಜಿ ಹಾಕಿಬಿಟ್ಟು ನಾವು ತೆಗಿಬೋದು. ಆ ಸ್ಪರ್ಮ್ಸನ್ನ ಅಂಡರ್ ಎನೆಸ್ಥೀಷಿಯಾ ನಾವು ತೆಗಿಲಿಕ್ಕಾಗುತ್ತೆ. ಸೊ ಇದು ಪ್ರೊಸೀಜರ್ ಮಾಡಿಬಿಟ್ಟು ಯಾವುದು ಸ್ಪರ್ಮ್ಸ್ ಬರುತ್ತೋ ಆ ಸ್ಪರ್ಮ್ಸ್ನ ನಾವು ಒಂದು ಮೊಟ್ಟೆನಲ್ಲಿ ಹಾಕಿಬಿಟ್ಟು ಅದು ಭ್ರೂಣ ಆಗಿ ಆ ಭ್ರೂಣನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದನ್ನು ನಾವು ಸರ್ಜಿಕಲ್ ಸ್ಪರ್ಮ್ ರಿಟ್ರೀವಲ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಈ ಅಡ್ವಾನ್ಸ್ಡ್ ಪ್ರೊಸೀಜರ್ ಯೂಸ್ ಮಾಡಿ ನಾವು IVF ಆರ್ ICSI ಅನ್ನೋದು ಪ್ರೊಸೀಜರಿಂದ ನಾವು ಅವರಿಗೆ ಚೆನ್ನಾಗಿ ಮಕ್ಕಳನ್ನ ಆಗ್ಬೋದು. ಈಗ ಯಾರಿಗೆ IVF ಯೂಸ್ ಮಾಡ್ತೀವಿ, ಯಾರಿಗೆ ICSI ಯೂಸ್ ಮಾಡ್ತೀವಿ, ಅದಕ್ಕೆ ಡಿಫ್ರೆನ್ಸ್ ಏನು ಅಂದರೆ, IVF ಅಂದರೆ ನಾವು ವೈಫ್ಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಮೊಟ್ಟೆನ ನಾವು ಅಂಡರ್ ಎನೆಸ್ಥೀಷಿಯಾ ಅವ್ರದ್ದು ಮೊಟ್ಟೆ ಕಲೆಕ್ಟ್ ಮಾಡ್ತೀವಿ. ಆ ಮೊಟ್ಟೆನಲ್ಲಿ ಬಾಜು ನಾವು ಎಲ್ಲ 100s ಆಫ್ ಗುಡ್ ಸ್ಪರ್ಮ್ಸ್ ಎಲ್ಲ ಚಲೋ ಕಣನ ಇಟ್ಬಿಡ್ತೀವಿ, ಡಿಶ್ನಲ್ಲಿ ಇಟ್ಟು ಇನ್ಕ್ಯುಬೇಟರ್ನಲ್ಲಿ ಇಟ್ಬಿಟ್ಟು ಅದನ್ನು ಭ್ರೂಣ ತಯಾರು ಮಾಡ್ತೀವಿ. ಆ ಭ್ರೂಣನ ನಾವು ಗರ್ಭಾಶಯನಲ್ಲಿ, ವೈಫ್ ಗರ್ಭಾಶಯನಲ್ಲಿ ಹಾಕ್ತೀವಿ. ಸೊ ಇದನ್ನು IVF ಪ್ರೊಸೀಜರ್ ಅಂತ ಹೇಳ್ತೇವೆ. ಈ IVF ಪ್ರೊಸೀಜರ್ ಮಾಡಬೇಕಂದ್ರೆ ನಮಗೆ ಕಣ ಚೆನ್ನಾಗಿರಬೇಕು. ಅಟ್ಲೀಸ್ಟ್ ಮಿನಿಮಮ್ ಯಾರಿಗೂ ಸೀಮೆನ್ ಅನಾಲಿಸಿಸ್ ಪರೀಕ್ಷೆನಲ್ಲಿ ಲೆಸ್ ದ್ಯಾನ್ 15 ಮಿಲಿಯನ್, ನಾರ್ಮಲ್ ಕೌಂಟ್ ಇಸ್ 15 ಮಿಲಿಯನ್ ಪರ್ ml. ಯಾರಿಗೂ ಈ 15 ಮಿಲಿಯನ್ಗಿಂತ ಕಡಿಮೆ ಇದೆ ಅವ್ರಿಗೂ ನಾವು IVF ಅಂತ ಹೇಳ್ತೀವಿ. ಸ್ವಲ್ಪ ಜನಕ್ಕೆ 5 ಮಿಲಿಯನ್ಗಿಂತ ಕಡಿಮೆ ಇರುತ್ತೆ, ಅಂಥದ್ದವ್ರಿಗೆ ನಾವು ಏನು ಮಾಡ್ತೀವಿ, ICSI ಅನ್ನೋದು ಪ್ರೊಸೀಜರ್ಗೆ ರೆಕಮೆಂಡ್ ಮಾಡ್ತೀವಿ. ಆರ್ ಇಫ್ ಇನ್ ಕೇಸ್ ಅವ್ರದ್ದು ತುಂಬ ಸ್ಪರ್ಮ್ಸೇ ಇಲ್ಲ, ನಾವು ಈ ಥರ ಸರ್ಜಿಕಲಿ ಹೋಗಿಬಿಟ್ಟು ಅವ್ರದ್ದು ಬೀಜದಿಂದ ಸ್ಪರ್ಮ್ಸ್ ತೆಗಿತಾ ಇದ್ದೀವಿ ಅಂದರೆ ಅವ್ರಿಗೆ ಒಂದು ಮೊಟ್ಟೆಗೆ ಒಂದು ಕಣ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಅದು ICSI ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ, ಅದು ಲ್ಯಾಬ್ನಲ್ಲಿ ನಾವು ಕಣ ಇಡೋದು
ಅದು ಬಾಜು ಇಡಬೇಕಾ ಇಲ್ಲ ನಾವು ಮೈಕ್ರೋ ಮ್ಯಾನ್ಯುಪ್ಯುಲೇಟರ್ ಇನ್ಸ್ಟ್ರೂಮೆಂಟ್ಸಿಂದ ಒಂದು ಮೊಟ್ಟೆ ಒಳಗಡೆ ಹಾಕಬೇಕಾ ಅನ್ನೋದು ಅದು ಡಿಫ್ರೆನ್ಸ್ ಇರುತ್ತೆ IVF ಆರ್ ಇಕ್ಸಿ ಮಧ್ಯನಲ್ಲಿ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಜೊತೆ ಇದ್ದಾರೆ ಡಾಕ್ಟರ್ ಸ್ನೇಹಾ ಶೆಟ್ಟಿ. ಡಾಕ್ಟರ್, ಹೇಳ್ತಾ ಇದ್ರಿ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ. ಈಗ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅನ್ನೋದು ಕೂಡ ಇರುತ್ತೆ, ಅಂದರೆ ಎಲ್ಲವೂ ಕೂಡ ಟೆಸ್ಟ್ ಆಗಿರುತ್ತೆ. ಈಗ ಗಂಡು ಮಕ್ಕಳು ಕೂಡ ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ, ಹೆಣ್ಮಕ್ಳು ಕೂಡ ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ನೋದು ಬಂದಿರುತ್ತೆ, ಆದರೂ ಕೂಡ ಮಕ್ಕಳಾಗ್ತಾ ಇರಲ್ಲ. ಯಾವ ಕಾರಣದಿಂದ ಹೆಂಗಾಗತ್ತೆ ಅಂತ? ಸೊ ನಾರ್ಮಲಿ ಎಲ್ಲ ಚೆನ್ನಾಗಿದೆ ಆದ್ರೂ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅದನ್ನು ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಯಾವುದೇ ಕಾರಣ ಏನೂ ಇಲ್ಲ ಅಂತ ಏನೂ ಇರಲ್ಲ. ದೇರ್ ಇಸ್ ಸಮ್ ಪ್ರಾಬ್ಲಮ್, ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ನಾವು ಎಲ್ಲರಿಗೆ ಎಲ್ಲ ಪರೀಕ್ಷೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಲ್ಲ. ಫಸ್ಟ್ ಬೇಸಿಕ್ ಥಿಂಗ್ಸ್ ಫಾರ್ ದ ವೈಫ್, ನಾವು ಮೊಟ್ಟೆ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ, ಆ ಬೆಳವಣಿಗೆ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ ಅಂತ ನೋಡ್ತೀವಿ. ಎರಡನೇದು ಎರಡು ಟ್ಯೂಬ್ಸ್ ಗರ್ಭಾಶಯ ಬಾಜುನಲ್ಲಿ ನಮಗೆ 2 ಟ್ಯೂಬ್ಸ್ ಅಂತ ಇರುತ್ತೆ. ಆ ಟ್ಯೂಬ್ಸ್ ಓಪನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಸ್ತೀವಿ. ಮೂರನೇದು ಪುರುಷರವರಲ್ಲಿ ಸಿಮೆನ್ ಅನಾಲಿಸಿಸ್ ಪರೀಕ್ಷೆ ಚೆನ್ನಾಗಿದೆಯಾ ಅಂತ ನೋಡ್ತೀವಿ. ಇದು 3 ಚೆನ್ನಾಗಿದೆ ಆದ್ರೂ ಅವರು ಕರೆಕ್ಟ್ ಟೈಮ್ನಲ್ಲಿ ಸೇರಿದ್ರೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ IUI ಅಂತ ಟೆಸ್ಟ್ ಪ್ರೊಸೀಜರ್ ಅನ್ನೋದು ನಾವು ರೆಕಮೆಂಡ್ ಮಾಡ್ತೀವಿ. IUI ಪ್ರೊಸೀಜರ್ನಲ್ಲಿ ಏನು ಮಾಡ್ತಾರೆ, ಅವ್ರು ಕರೆಕ್ಟ್ ಟೈಮ್ನಲ್ಲಿ ಸೇರ್ಲಿಕ್ಕೆ ಡೇಟ್ಸ್ ಕೊಡ್ತಾರಲ್ಲ, ಅದರ ನಾರ್ಮಲಿ ಆ ಟೈಮ್ನಲ್ಲಿ ನಾವು IUI ಅಂತ ಹೇಳ್ತೀವಿ. ಅಂದರೆ ಹಸ್ಬೆಂಡ್ ಬಂದುಬಿಟ್ಟು ನಮಗೆ ಸಿಮೆನ್ ಸ್ಯಾಂಪಲ್ ಅನ್ನೋದು ಕೊಡ್ತಾರೆ. ಆ ಸ್ಯಾಂಪಲ್ನ ನಾವು ಪ್ರೊಸೆಸ್ ಮಾಡಿಬಿಟ್ಟು ಎಲ್ಲ ಸತ್ತೋಗೋದು ಸ್ಪರ್ಮ್ಸ್, ಡೆಡ್ ಸೆಲ್ಸ್, ಚಲನೆ ಶಕ್ತಿ ಯಾವುದು ಚೆನ್ನಾಗಿಲ್ಲ ಅದೆಲ್ಲ ಸ್ಪರ್ಮ್ಸ್ ಎಲ್ಲ ತೆಗೆದುಬಿಟ್ಟು ಚಲೋ ಗುಡ್ ಸ್ಪರ್ಮ್ಸ್ನ ತೊಗೊಂಡು ಗರ್ಭಾಶಯ ಒಳಗಡೆ ನಾವು ಹಾಕ್ತೀವಿ. ಕರೆಕ್ಟ್ ಅಂಡಮ್ ವಿಡ್ದಲ್ಲ ಟೈಮ್ನಲ್ಲಿ ನಾವು ಹಾಕ್ತೀವಿ. ಸೊ ಇದನ್ನು IUI ಪ್ರೊಸೀಜರ್ ಅಂತ ಹೇಳ್ತೀವಿ. ಅದು ಮಾಡಿದ್ರೂ ಅವರು 2-3 ಸಲ ಅವರಿಗೆ ಇನ್ನೂ ಸಕ್ಸಸ್ ಆಗಿಲ್ಲ ಅಂದರೆ ದೆನ್ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ಗೆ ಹೋಗಬೇಕಾಗುತ್ತೆ. ಆ ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ ಪುರುಷರವರಲ್ಲಿ ಏನು ಇದೆ ಅಂದರೆ DFI ಟೆಸ್ಟ್ ಅಂತ ಹೇಳ್ತೀವಿ. DFI ಅಂದರೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್. ಸೊ ನಾರ್ಮಲಿ ಏನಾಗ್ತಾ ಇರುತ್ತೆ ಅಂದರೆ ನಮಗೆ ಒಂದು 10 ಜನ ಪುರುಷರವ್ರಿಗೆ ನಾವು ಇದು DFI ಟೆಸ್ಟ್ ಮಾಡಿಸಿದ್ರೆ ಕಣನಲ್ಲಿ ನಮಗೆ ಅಟ್ಲೀಸ್ಟ್ ಒಂದು 10-15% ಡ್ಯಾಮೇಜ್ ಸ್ಪರ್ಮ್ಸ್ ಎಲ್ಲರಿಗೆ ಇರುತ್ತೆ. ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಪೊಲ್ಯೂಷನ್, ಪೆಸ್ಟಿಸೈಡ್ಸ್, ನಮ್ಮದು ಈಗ ತಿನ್ನುವ ಆಹಾರ, ಅದರಿಂದ ಅದೆಲ್ಲ ಪ್ರಾಬ್ಲಮ್ಸಿಂದ ಎಲ್ಲರಿಗೆ ಇರುತ್ತೆ. ಸ್ವಲ್ಪ ಜನಗೆ ಏನಾಗುತ್ತೆ ಅಂದರೆ ಇದು DNA ಡ್ಯಾಮೇಜ್ ಸ್ಪರ್ಮ್ಸ್ನಲ್ಲಿ ತುಂಬ ಜಾಸ್ತಿ ಇರುತ್ತೆ, 25% ಜಾಸ್ತಿ ಇರುತ್ತೆ. ಅಂಥದವ್ರನಲ್ಲಿ ಆ ಥರ ಸ್ಪರ್ಮ್ ಕಣ ಅನ್ನೋದು ಹೋಗಿ ಒಂದು ಮೊಟ್ಟೆನ ಬೆಟ್ಟಿ ಆಗಿದ್ರೆ ಅದು ಭ್ರೂಣ ತಯಾರಾಗಲ್ಲ, ಆಗಿದ್ರೂ ಅದು ಚಲೋ ಇರಲ್ಲ. ಚಲೋ ಇದ್ರೂ ಅದು ಪ್ರೆಗ್ನೆನ್ಸಿ ಫಾರ್ಮ್ ಆಗಿದ್ರೂ ಅವರಿಗೆ ಮಿಸ್ಕ್ಯಾರೇಜ್ ಆಗೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ. ಸೊ ಇಂಥದ್ದು DFI ತುಂಬ ಜಾಸ್ತಿ ಇದೆ ಅಂದರೆ ನಾವು ನಾರ್ಮಲಿ ಏನು ಮಾಡ್ತೀವಿ, ನಮ್ಗೆ ಸರ್ಟನ್ ಟೆಕ್ನಿಕ್ಸ್ ಇರುತ್ತೆ. ಮೈಕ್ರೋಫ್ಲೂಯಿಡಿಕ್ಸ್, ಮ್ಯಾಗ್ನೆಟಿಕ್ ಸೆಲ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಇರುತ್ತೆ. ಈ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡಿಬಿಟ್ಟು ಇಫ್ ಇನ್ ಕೇಸ್ ವೈಫ್ದೆಲ್ಲ ಚೆನ್ನಾಗಿದೆ ಅಂದರೆ ನಾವು ಮತ್ತೆ IUI ಟ್ರೈ ಮಾಡ್ಬೋದು ಈ ಟೆಕ್ನಿಕ್ಸ್ ಯೂಸ್ ಮಾಡಿ. ಸೊ ಇದರಲ್ಲಿ ಏನಾಗುತ್ತೆ, ಈ DNA ಡ್ಯಾಮೇಜ್ ಸ್ಪರ್ಮ್ಸ್ನ ಎಲ್ಲ ನಾವು ತೆಗೆದುಬಿಟ್ಟು ಚಲೋ ಕಣನ ನಾವು ಯೂಸ್ ಮಾಡಿಬಿಟ್ಟು IUI ಮಾಡ್ತೀವಿ. ಸೊ DFI ಟೆಸ್ಟ್ ಅನ್ನೋದು ಅವ್ರು ಮಾಡಿಸ್ಕೋಬೇಕು. ಸೊ ಇದು ಯಾರ್ಯಾರಿಗೆ ನಾವು ಫಸ್ಟೇ ಮಾಡಿಸ್ಬಿಡ್ತೀವಿ ಅಂದರೆ ಇಫ್ ಇನ್ ಕೇಸ್ ಅವ್ರದ್ದು ಏಜ್ 38-40 ಇಯರ್ಸ್ಗಿಂತ ಜಾಸ್ತಿ ಇದೆ ಪುರುಷರವ್ರದ್ದು ಏಜ್. ಎರಡನೇದು ಅವ್ರಿಗೇನಾದ್ರು ಹ್ಯಾಬಿಟ್ಸ್ ಇದೆ, ಸ್ಮೋಕಿಂಗ್ ತುಂಬ ಜಾಸ್ತಿ ಇದೆ, ಡ್ರಗ್ ಅಡಿಕ್ಷನ್, ಆ ಥರ ಏನಾದ್ರು ಹ್ಯಾಬಿಟ್ಸ್ ಇದೆ ಅಂದರೆ ಅವ್ರಿಗೆ ಮಾಡಿಸ್ತೀವಿ. ಮೂರನೇದು ಅವ್ರಿಗೆ ರಿಪೀಟೆಡ್ ಆಗಿ ಅಬಾರ್ಷನ್ಸ್, ಮಿಸ್ಕ್ಯಾರೇಜಸ್ ಆಗ್ತಾ ಇದೆ, ಅಂದರೆ ಪ್ರೆಗ್ನೆನ್ಸಿ ಆಗ್ತಾ ಇದೆ ಬಟ್ ಅದು 3 ತಿಂಗಳಕ್ಕಿಂತ ಜಾಸ್ತಿ ಹೋಗ್ತಾನೆ ಇಲ್ಲ, ಅವ್ರಿಗೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ, ಅವ್ರಿಗೂ ನಾವು ಇದು DFI ಟೆಸ್ಟ್ ಅನ್ನೋದು ಮಾಡಿಸ್ಬೇಕಾಗುತ್ತೆ. ನಾಲ್ಕನೇದು ಅವರು IUI ಟ್ರೈ ಮಾಡ್ತಾ ಇದ್ದಾರೆ, ಫೇಲ್ ಆಗ್ತಾ ಇದೆ, IVFನೂ ಟ್ರೈ ಮಾಡಿದ್ರು ಫೇಲ್ ಆಗ್ತಾ ಇದೆ ಅಂತ ಸುಮಾರು ಜನ ನಮ್ಮ ಹತ್ರ ಬರ್ತಾ ಇರ್ತಾರೆ. ಆಂತರ ಅವ್ರಿಗೂ ನಾವು ಇದು DFI ಟೆಸ್ಟ್ ಮಾಡಿಬಿಟ್ಟು ಆ DNA ಡ್ಯಾಮೇಜ್ಡ್ ಸ್ಪರ್ಮ್ಸ್ನು ತೆಗೆದುಬಿಟ್ಟು ನಾವು ಟ್ರೈ ಮಾಡ್ತೀವಿ ಟ್ರೀಟ್ಮೆಂಟ್ಗೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ನಿಮ್ಮಲ್ಲೂ ಕೂಡ ಇಂತಹ ಸಮಸ್ಯೆಗಳು ಕಾಡ್ತಾ ಇದ್ರೆ ನೀವು ರಿಕ್ಷ್ ಫರ್ಟಿಲಿಟಿ ಸೆಂಟರ್ನ ಭೇಟಿಯಾಗಬಹುದು. ಅಂದರೆ ಭೇಟಿ ಮಾಡಬೇಕಾದಂತಹ ಅಡ್ರೆಸ್ ಹಾಗೆ ನಂಬರ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ವೃಕ್ಷ್ ಫರ್ಟಿಲಿಟಿ, ನಂಬರ್ 27, ಮುಖ್ಯ ರಸ್ತೆ, ಫೇಸ್ 3, ಫಸ್ಟ್ ಸೆಕ್ಟರ್, HSR ಲೇಔಟ್, ಬೆಂಗಳೂರು 560102. ಇನ್ನು ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 8787970808. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.